ಅಂತೂ ಇಂತೂ ಸಂಪುಟ ವಿಸ್ತರಣೆ ಏನೋ ಆಯಿತು. ಬಟ್ ಆದರೆ ಖಾತೆ ಹಂಚಿಕೆ ಆಗಬೇಕಲ್ವಾ? ಖಾತೆ ಹಂಚಿಕೆ ಯಾವಾಗ ಅನ್ನುವಂತಹ ಕಗ್ಗಂಟನ್ನ ಬಿಡಿಸೋದ್ರಲ್ಲಿಯೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹೈಕಮಾಂಡ್ನ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗಿ. ನೋಡಿ, ದೆಹಲಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಿಎಂ ಮೀಟಿಂಗ್ ಅನ್ನ ನಡೆಸಿದ್ರು. ಇವತ್ತು ವೇಣುಗೋಪಾಲ್ ಅವರ ಜೊತೆಗೆ 1-to-1 ಸಭೆ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ಆಟ ಆಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಖಾತೆಗೆ ಮತ್ತೆ ಖ್ಯಾತೇನಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಯಾವ ಖಾತೆಗೆ ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಕುತೂಹಲ, ಯಾವ ಖಾತೆ ಯಾರಿಗೆ ಕೊಡಬೇಕು, ಪ್ರಬಲ ಖಾತೆಗೆ ಒಂದು ಕಡೆ ಫುಲ್ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಜನ ಲಾಭಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಪಟ್ಟನ್ನ ಹಿಡಿದಿದ್ದಾರೆ ಸಚಿವರುಗಳು. ಖರ್ಗೆ ಓಕೆ ಅಂತಂದ್ರೆ ಇವತ್ತು ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಖಾತೆ ಹಂಚಿಕೆ ಆಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲಗಳು ಕೂಡ ಕ್ಷಣ ಕ್ಷಣಕ್ಕೂ ಹೆಚ್ಚಳವಾಗ್ತಾ ಇದೆ. ನೋಡಿ, ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಭೆಯಲ್ಲಿ ಇನ್ನೂ ಕೂಡ ಅಂತಿಮ ಹಂತದ ತೀರ್ಮಾನ ಆಗಿಲ್ಲ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಇವತ್ತು ಕೂಡ ಮ್ಯಾರಥಾನ್ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಪ್ರಬಲ ಖಾತೆಗೆ ಫುಲ್ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಹಿರಿಯ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅನ್ನೋದೇ ಸದ್ಯಕ್ಕೆ ಇರುವಂತಹ ಒಂದಷ್ಟು ಯಕ್ಷ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಬಗೆಹರಿಯತ್ತಾ ಸಮಸ್ಯೆ ಅಥವಾ ಮತ್ತೆ ಮುಂದೂಡಿಕೆ ಆಗತ್ತಾ? ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಹೇಳ್ತಾರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇವತ್ತು ವೇಣುಗೋಪಾಲ್ ಅವರ ಜೊತೆಗೆ 1-to-1 ಮೀಟಿಂಗ್ ಕೂಡ ಇದೆ. ಈ ಮೀಟಿಂಗ್ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ತಾ ಇದೆ. ಇರುವಂತಹ 20 ಸಚಿವರಿಗೆ ಯಾವ ಯಾವ ಖಾತೆಯನ್ನ ಕೊಟ್ರೆ ಒಳಿತು, ಕಿರಿಯರು ಕೂಡ ಇದ್ದಾರೆ. 7 ಜನರ ಆಯ್ಕೆಯಾಗಿದೆ. ಸೊ ಹಾಗಾಗಿ ಕಿರಿಯರಿಗೆ ಯಾವ ಖಾತೆಯನ್ನ ಕೊಟ್ಟರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಒಂದಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಮೊದಲ ಬಾರಿಗೆ ಆಯ್ಕೆ ಆಗಿದ್ದಾರಲ್ವಾ, ಸೊ ಹಾಗಾಗಿ ಮತ್ತೆ ಹಿರಿಯರನ್ನ ಮನವೊಲಿಸುವಂತಹ ಪ್ರಯತ್ನಗಳಿದೆಯಲ್ಲ, ಅದು ಕೂಡ ಆಗಬೇಕಾಗಿದೆ. ಹಿರಿಯರಿಗೆ ಒಬ್ಬರಿಗೆ ಒಂದು ಖಾತೆಯನ್ನ ಕೊಟ್ಟರೆ ನನಗೆ ಈ ಖಾತೆ ಬೇಡ, ಆ ಖಾತೆ ಬೇಕು, ಇಲ್ಲಾಂದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತಹ ಹೈ ಡ್ರಾಮಾವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ನಾವು ನೋಡಿದ್ದೀವಿ, ರಾಮಲಿಂಗಾರೆಡ್ಡಿ ಅವರು ಕೂಡ ಯಾವ ರೀತಿಯಾಗಿ ಹಠಕ್ಕೆ ಬಿದ್ದಿದ್ರು ಅಂತ ಹೇಳಿ. ಅದರ ಜೊತೆಗೆ ಕೃಷ್ಣ ಭೈರೇಗೌಡ ಅವರು ಕೂಡ ಸಂಪೂರ್ಣವಾಗಿ ನನಗೆ ಖಾತೆಯನ್ನ ಕೊಟ್ರೆ ಕೊಡಿ, ಇಲ್ಲದೆ ಆದ್ರೆ ಬೇಡ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು. ಸೊ ಹಾಗಾಗಿ ಈ ಬಾರಿ ಯಾವ್ಯಾವ ನಾಯಕರು ತಿರುಗಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಅವರ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗಬೇಕಾಗಿದೆ. ಒಂದ್ ಕಡೆ ಸಂಪುಟ ವಿಸ್ತರಣೆಗೆ ಒಂದಷ್ಟು ಕಸರತ್ತುಗಳಾಯಿತು. 2 ತಿಂಗಳ ಕಾಲಾವಕಾಶವನ್ನ ತೆಗೆದುಕೊಂಡ್ರು. ಈಗ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ವಾರಗಳ ಕಳಿತಾ ಬಂತು, ಆದರೂ ಕೂಡ ಹಂಚಿಕೆ ಆಗಿಲ್ಲ. ಇನ್ನು ಎಷ್ಟು ಸಮಯಾವಕಾಶವನ್ನ ತೆಗೆದುಕೊಳ್ತಾರೆ ಹೈಕಮಾಂಡ್ನ ನಾಯಕರು, ಇನ್ನು ಯಾವ ಯಾವ ಕಾಯಿನನ್ನ ಮೂವ್ ಮಾಡಬೇಕು ಬೇಡ ಅನ್ನುವಂತಹ ಚಿಂತೆಯಲ್ಲೇ ಮುಳುಗದಂತೆ ಕಾಣ ಸಿಗ್ತಾ ಇದೆ. ನೋಡೋಣ ಇವತ್ತಾಗುತ್ತಾ ಇಲ್ವಾ ಅಂತ ಹೇಳಿ.